ಕೆಲ್ಸ ಮಾಡ್ರಪ್ಪ ಅಂತ ಜನರ ತೆರಿಗೆ ಹಣದಲ್ಲಿ ಸಂಬಳ ನೀಡಿದ್ರೆ ಸರ್ಕಾರಿ ಕಚೇರಿಯಲ್ಲಿ ಮೊಬೈಲ್ನಲ್ಲೇ ಕಾಲ ಕಳೆಯುತ್ತಾ ಆಕಾಶದಲ್ಲಿ ತೇಲ್ತಾ ಇದ್ದಾರೆ ಅನ್ನೋ ಸಾರ್ವಜನಿಕರ ಆರೋಪ ಕೋಲಾರ ಜಿಲ್ಲೆಯ ಮುಳ್ಬಾಗಿಲು ಸರ್ಕಾರಿ ಕಚೇರಿಯಲ್ಲಿ ಅಕ್ಷರಂ ಅನ್ವಯವಾಗ್ತಿದೆ. ಕೆಲವು ಸರ್ಕಾರಿ ಕಚೇರಿಯಲ್ಲಿ ಮೊಬೈಲ್ನ ಬಳಕೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಾಮಾನ್ಯ ರೈತರು, ಜನಸಾಮಾನ್ಯರು ಬಂದ್ರೂ ಕೂಡ ಎಚ್ಚೆತ್ತುಕೊಳ್ಳದೆ ತಮ್ಮ ಮೊಬೈಲ್ನಲ್ಲಿ ಮಾತನಾಡಿಕೊಂಡು ಆಕಾಶದಲ್ಲಿ ತೇಲ್ತಾ ಇದ್ದಾರೆ. ಮುಳ್ಬಾಗಿಲು ತಾಲೂಕು ಕಚೇರಿಯಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಇರೋ ತನಕ ಮಹಿಳಾ ಅಧಿಕಾರಿಗಳು ಹಾಗೂ ಭೂಮಿ ಕೇಂದ್ರಕ್ಕೆ ಸಂಬಂಧಿಸಿದ ಅಧಿಕಾರಿಗಳಿಬ್ರು ಸುಮಾರು ನಿಮಿಷಗಳ ಕಾಲ ಮೊಬೈಲ್ ಬಳಕೆ ಮಾಡಿಕೊಂಡು ಯಾವ ರೀತಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಅನ್ನೋ ವಿಡಿಯೋ ವೈರಲ್ ಆಗಿದೆ. ಆಗಮಿಸುವ ಜನಸಾಮಾನ್ಯರ ಪತ್ರಕ್ಕೆ ಸಹಿಯನ್ನು ಹಾಕ್ಬೇಕಾದ್ರೂ ಅದರ ಹಿಂದೆ ಮುಂದೆ ನೋಡದೆ ಫೋನ್ನಲ್ಲಿಯೇ ಬ್ಯುಸಿಯಾಗಿರ್ತಾರೆ. ಭೂಮಿ ಕೇಂದ್ರದಲ್ಲಿ ಆರ್ಟಿಸಿ ಕೊಡುವಂತಹ ಸ್ಥಳದಲ್ಲಿ ಜನಸಾಮಾನ್ಯರು ಕ್ಯೂನಲ್ಲಿ ಇದ್ರೂ ಕೂಡ ಸಹ ಕೇರೆ ಅನ್ನದ ಕೆಲವು ಮಹಿಳಾ ಅಧಿಕಾರಿಗಳಿಗೆ ಮೊಬೈಲ್ ಬಿಟ್ರೆ ಬೇರೆ ವಿಚಾರಗಳು ಕಾಣೋದೇ ಇಲ್ಲ. ಮುಳ್ಬಾಗಿಲು ತಾಲೂಕು ಕಚೇರಿಯಲ್ಲಿ ಹೆಚ್ಚಾಗಿ ಇಂತಹ ಘಟನೆ ನಡೀತಲೇ ಇದ್ದು ಇದಕ್ಕೆಲ್ಲ ಯಾವಾಗ ಕಡಿವಾಣ ಸ್ವಾಮಿ ಅಂತ ಜನ ಶಾಪ ಹಾಕ್ತಿದ್ದಾರೆ. ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಮ್ಮ ಕುರ್ಚಿಯಲ್ಲಿ ಕೂತ್ಕೊಂಡು ಫೋನಲ್ಲಿ ಮಾತನಾಡುತ್ತಾ ಸಹಿಯನ್ನು ಹಾಕೊಂಡು ಅದೆರಷ್ಟ ಮಟ್ಟಿಗೆ ಸರಿ. ಸರ್ಕಾರ ಯಾವಾಗ ಈ ಘಟನೆಗಳ ಬಗ್ಗೆ ಗಮನ ಹರಿಸ್ತಾರೋ ಕಾದು ನೋಡ್ಬೇಕಾಗಿದೆ. ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಮ್ಮ ಮೊಬೈಲ್ ಅನ್ನು ಮನೆಯಲ್ಲೇ ಇಟ್ಟು ಕಚೇರಿಗೆ ಬಂದಾಗ ಮಾತ್ರ ಜನರ ಸಮಸ್ಯೆಗಳು ಬಗೆಹರಿಯಲು ಸಾಧ್ಯ ಅನ್ನೋದು ಕೆಲವರ ಮಾತಾಗಿದ್ದು, ತಾಲೂಕು ಕಚೇರಿಗೆ ಸಂಬಂಧಪಟ್ಟ ಅಧಿಕಾರಿಗಳಾದ ಎಡಿಎಲ್ಆರ್ ಹಾಗೂ ತಹಶೀಲ್ದಾರ್ ಇದರ ಬಗ್ಗೆ ಗಮನ ಹರಿಸಿ ಮೊದಲು ಕರ್ತವ್ಯ ನಂತರ ಫೋನ್ ಬಳಸುವಂತೆ ಸರಿಯಾದ ಮಾರ್ಗದರ್ಶನ ಕೊಡದೆ ಹೋದ್ರೆ ಜನಸಾಮಾನ್ಯರು ತನ್ನ ಕೆಲಸಕ್ಕೆ ಗಂಟೆಗಟ್ಟಲೆ ಕಾದು ದಿನಗಟ್ಟಲೆ ಅಲೆಯಬೇಕಾದ ಅನಿವಾರ್ಯತೆ ಸೃಷ್ಟಿ ಆಗೋದ್ರಲ್ಲಿ ನೋ ಡೌಟ್.